ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ಬಂಧುಗಳೇ ನಮಸ್ಕಾರ. ಸದಾ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಭರವಸೆನೇ ಜೀವನ. ಭರವಸೆ ಇಲ್ಲ ಅಂದರೆ ಯಾಕೆ ಬಾಳ್ಬೇಕು ಅನ್ಸ್ಬಿಡ್ತು ಒಂದೊಂದ್ಸತಿ. ನಾಳೆ ಅನ್ನೋದು ಒಂದಿದೆ ಅನ್ನೋದಿಂದಲೇ ತಾನೆ ಇವತ್ತಿನ ಸಮಸ್ಯೆಗಳು ಏನಿದ್ರು ನಾಳೆ ನೋಡ್ಕೊಳ್ಳೋಣ ಅಂತ. ಬಟ್ ಎಲ್ಲರಿಗೂ ಸರಿ ಹೋಗುತ್ತೆ ರೀ. ಮಕ್ಕಳಿಗೆ ಪ್ರಾಬ್ಲಮ್ ಅಂತ ಬರೋವಾಗ ತಾಯಿ ತಂದೆಗೆ ನಾಳೆ ಒಂದಿದೆ ಅನ್ನೋದೇ ಮರ್ತು ಬಿಡ್ತಾರೆ. ಈಗ ನನ್ನ ಮಗನಿಗೆ ಏನಾಗುತ್ತೋ ಇವತ್ತೇ ಸರಿಯಾಗ್ಬಿಡ್ಬೇಕು ಅನ್ನೋ ತಪ್ಪನೆ ಇದ್ದೇ ಇರುತ್ತಲ್ಲ. ಇವತ್ತು ಅದೇ ರೀತಿ ನನ್ನ ತಮ್ಮ ಸಪೋರ್ಟ್ ಮಾಡ್ತಿದ್ದಾನೆ ಆದ್ರೂ ಅನ್ನೋ ಥರ ಒಬ್ಬ ಹೆಂಗಸು, ನನ್ನ ಮಗುಗೆ ಏನಾಗುತ್ತೋ ಅಂತ ಇನ್ನೊಬ್ಬ ಹೆಂಗಸು, ಇವ್ರನ್ನ ನೋಡೋಕೆ ಮುಂಚೆನೆ ಒಳ್ಳೆ ಹೀರೋ ಒಬ್ಬರನ್ನ ಮೀಟ್ ಮಾಡೋಣ ರೀ ನಾವು. ಅವ್ರು ಬಂದ್ಬಿಟ್ರೇನೆ ಒಂಥರ ಈಗ ದೀಪಾವಳಿ ಪಟಾಕಿ ಥರ ಸ್ಮಾರ್ಟ್ ಇರೋ ಒಬ್ರು. ಅವ್ರ ಹೆಸರು ಅಂತ ಸ್ಮಾರ್ಟ್. ಮಿಸ್ಟರ್ ಪ್ರಜ್ವಲ್, ಐ ವೆಲ್ಕಮ್ ಯು. ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಐ ಆಮ್ ಸೋ ಹ್ಯಾಪಿ ಪ್ರಜ್ವಲ್. ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಅಯ್ಯೋ ಎಷ್ಟು ನೋವಾಯ್ತು ಗೊತ್ತಾ. ಅಯ್ಯೋ ಏನಾಗಬಾರ್ದು ಮಕ್ಕಳಿಗೆ, ಇವರೆಲ್ಲ ಚೆನ್ನಾಗಿರ್ಬೇಕು ಅಂತ ಅದರಿಂದ ತಪ್ಪಿಸ್ಕೊಂಡು ಬಂದಿದ್ದೀರಲ್ಲ. ಇವರೆಲ್ಲರ ಪ್ರೀತಿ ಆಶೀರ್ವಾದ. ಪ್ಲೀಸ್ ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸೋ ಮಚ್. ಆ ಧೈರ್ಯ ನಿಮ್ಗೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಧೈರ್ಯ ನಿಮ್ ತಂದೆ ಕೊಟ್ಟಿರ್ತಾರೆ. ಖಂಡಿತವಾಗಿ ಸ್ವಲ್ಪ ಸಚ್ ಅ ಸ್ಟ್ರಾಂಗ್ ಹ್ಯೂಮನ್ ಬೀಯಿಂಗ್ ಅವರು. ಹಿ ಇಸ್ ಫೈನ್. just a little more rest in on the 10 days he'll be perfectly fine. He's a strong human being. ನಿಮ್ಮನ್ನ ಹಾಗೆ ಬೆಳೆಸಿರ್ತಾರೆ. ಹೌದು. That's real good attitude. ಈಗ ಯಾವ ಪಿಕ್ಚರ್ ಬರ್ತಾ ಇದೆ ಪ್ರಜ್ವಲ್? ನಿಮಗೆ ಬರ್ತಾನೆ ಇರುತ್ತೆ. ಈಗ ನಂದು 30ನೇ ಸಿನಿಮಾ ಮಾಡ್ತಾ ಇದೀನಿ ಇನ್ಸ್ಪೆಕ್ಟರ್ ವಿಕ್ರಮ್. ಅಷ್ಟು ಬೇಗ ಬಂದ್ಬಿಟ್ಟ 30? ನಾನು ಹೀರೋ ಆದಾಗ ನಂಗೆ 18 ವರ್ಷ. ಹೌದಲ್ಲ, ಅದು ಗೊತ್ತು ನನಗೆ. ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ರು ಅಂತ. 30ನೇ ಪಿಕ್ಚರ್ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ. ಯು ಆರ್ ದ ಇನ್ಸ್ಪೆಕ್ಟರ್. ಎಸ್ ಮಿಕ್ಕಿದೆಲ್ಲ ತೆರೆ ಮೇಲೆ ನೋಡಿ ಕತೆ ಎಲ್ಲ ಹೇಳೋದಿಲ್ಲ. ಮೋರ್ ದೆನ್ ಎನಿಥಿಂಗ್ ಒನ್ ಇಂಪಾರ್ಟೆಂಟ್ ಥಿಂಗ್ ಆಯ್ತಾ, ನಮ್ಮ ತಾಯಿ ಹೇಳಿ ಕಳ್ಸಿದಾರೆ ಇಲ್ಲಿ ಬರ್ಬೇಕಾದ್ರೆ, ನೀನ್ ಅಲ್ಲಿ ಹೋದ್ರೆ ಯು ಹ್ಯಾವ್ ಟು ಮೆನ್ಷನ್ ನಾನು ಅವ್ರ ತುಂಬಾ ದೊಡ್ಡ ಫ್ಯಾನ್ ಅಂತ. ಆಮೇಲೆ ನಿಮ್ ಶೂಟಿಂಗ್ ನಡಿಬೇಕಾದ್ರೆ ಅಮ್ಮ ಒಂದೇ ಸಮ ಅವ್ರ ಮನೆಯಿಂದ ಬಾಗ್ಲ ಆಚೆ ಕಾಲಿಟ್ಟವರು ಓಡಿ ನಿಮ್ ಶೂಟಿಂಗ್ ಮಲ್ಲೇಶ್ವರಂ ಎಲ್ಲೋ ನಡೀತಿತ್ತಂತೆ. ಸೊ ಒಂದೇ ಸಮ ಓಡೋಗಿ ನಿಮ್ಮನ್ನ ನೋಡೋ ತನಕ ಅಲ್ಲಿ ನಿಂತ್ಕೊಂಡು ನಿಮ್ಮನ್ನ ನೋಡಿದ ಮೇಲೆ ವಾಪಸ್ ಮನೆಗೆ ಹೋಗಿದ್ದಾರೆ. ಶಿ ವಾಸ್ ಸಚ್ ಅ ಬಿಗ್ ಫ್ಯಾನ್ ಅಂತೆ. ಚಂದ್ರ ಅವರೇ, ಒಂದ್ ದಿವಸ ನಿಮ್ ಮನೆಗೆ ನಾನೇ ಬರ್ತೀನಿ. ಲೆಟ್ಸ್ ಹ್ಯಾವ್ ಮಜಾ ಟೈಮ್. ಸೊ ಬಹುಶಃ ಅವ್ರ ಆಕ್ಟ್ರೆಸ್ ಆಗಿದ್ದಕ್ಕೆ ಯು ಮಸ್ಟ್ ಬಿ ಅನ್ ಇನ್ಸ್ಪಿರೇಷನ್. ಹೌದಾ? ಯಾ. ಜೀವನದಲ್ಲಿ ಏನ್ ಕಷ್ಟಪಟ್ಟಿದ್ದೀರಾ ಅಮ್ಮ? ಕಷ್ಟ ನನ್ನ ಪ್ರಕಾರ ನಿಜವಾಗ್ಲೂ ಅಂದ್ರೆ ಚಿಕ್ಕ ವಯಸ್ಸಿಂದ ಬೆಳೆಯೋವರೆಗೂ ಏನು ಕಷ್ಟ ನೋಡೇ ಇಲ್ಲ. ತಂದೆ ತಾಯಿ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಅದಾದ ನಂತರ ಶಾಲೆಯಲ್ಲೂ ಇಲ್ಲ, ಕಾಲೇಜಲ್ಲೂ ಇಲ್ಲ. ಬಟ್ ಇಂಡಸ್ಟ್ರಿ ಸೇರಕ್ಕೂ ನಮಗ್ ಸುಲಭ ಅಮ್ಮ. ಅಂದ್ರೆ ನಮಗೆ ಬಾಗ್ಲು ತೆರೆದಿರ್ತಾರೆ. ವಿಸಿಟಿಂಗ್ ಕಾರ್ಡ್ ತಂದಿದ್ದೀಯಲ್ಲ. ಬಟ್ ಅದಾದ್ಮೇಲೆ ಸಿನಿಮಾಗ್ ಸೇರಿದ್ಮೇಲೆ ಪಡೋ ಕಷ್ಟ ಪಡ್ಲೇಬೇಕು. ಅಂದ್ರೆ ನೀವ್ ಮಾಡೋ ನಟನೆ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಇವೆಲ್ಲವೂ ಜನಕ್ಕೆ ಇಷ್ಟ ಆದ್ರೆ ಮಾತ್ರ ಮತ್ತೆ ನಿಮ್ಮನ್ನ ಒಬ್ಬ ನಾಯಕ ಅಂತ ಒಪ್ಕೊಳ್ಳೋದು. ಸೊ ಅಲ್ಲಿ ನಮ್ಮ ಕೆಲಸದಲ್ಲಿ ಕಷ್ಟ ಪಡ್ಲೇಬೇಕು. ಸೊ ಅಲ್ಲಿ ಪಡೋ ಕಷ್ಟ ಅಂದ್ರೆ ಬಟ್ ಇಟ್ಸ್ ಪ್ಯಾಷನ್ ಮಾ. ಅಂದ್ರೆ ಕೆಲ್ಸದಲ್ಲಿ ಎಲ್ರ ಕೆಲ್ಸದಲ್ಲೂ ಕಷ್ಟ ಇದ್ದೇ ಇರುತ್ತೆ. ಸೊ ಅದನ್ನ ಕಷ್ಟ ಅಂತ ಹೇಳೋದ್ಕಿಂತ ಬಹುಶಃ ಒಂದ್ ಸ್ವಲ್ಪ ಸ್ಟ್ರೇನ್ ನಾನ್ ನೋಡಿದ್ದು ಅಂದ್ರೆ ಸಿನಿಮಾ ರಂಗ ಸೇರಿದ್ಮೇಲೆ ಒಬ್ಬ ಹೀರೋ ಆದ್ಮೇಲೆ ಅಲ್ಲಿ ತನಕ ಏನೂ ಮಾಡಿಲ್ಲ. ನಿದ್ದೆ ಇಲ್ದ ಕಳೆದಿರೋ ರಾತ್ರಿಗಳಿದೆಯಾ? ಸಾಕಷ್ಟಿವೆ ಅಮ್ಮ, ಕೆಲ್ಸದಲ್ಲಿ ಸಾಕಷ್ಟಿವೆ. ಕೆಲಸ ನಾನು ಲವ್ ಬಗ್ಗೆ ಮಾತಾಡ್ತಾ ಇಲ್ಲ, ಕೆಲ್ಸದ ಬಗ್ಗೆನೇ ಮಾತಾಡ್ತಾ. ಲವ್ ಅಲ್ಲೂ ಆಗಿದೆ ಅಮ್ಮ, ಲವ್ ಅಲ್ಲೂ ನಿದ್ದೆ ಇಲ್ಲದೆ ಕಳೆದಿರೋ ರಾತ್ರಿಗಳಿದೆ. ಬಟ್ ಅದೇ ಹುಡುಗಿನ ಇವಾಗ ಮದುವೆ ಆಗಿದ್ದೀನಿ. ಅದು ಹಂಗ ಆಗ್ಲೇಬೇಕು. ಈಗ್ಲೂ ನಿದ್ದೆ ಇಲ್ದೆ ಇದೆಯಾ? ಇಲ್ಲಮ್ಮ. ಅಯ್ಯೋ, ಅವಳನ್ನೇ ಮದುವೆ ಆಗ್ಬಿಟ್ಟು ಇಲ್ಲ ತಾನೆ? ಇಲ್ಲಮ್ಮ, ಈಗ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ವೆರಿ ಗುಡ್. ಈಗ ನಾಳೆ ಏನಾಗುತ್ತೋ ನನ್ನ ಕೆರಿಯರು. ತಂದೆ ತಾಯಿ ಇದ್ದಾರೆ, ದುಡ್ಡು ಕೊಡೋಕೆ ಎಲ್ಲ ಮನೆ ಮಠ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ರೆಡಿಯಾಗಿ ತಂದೆ ಎಲ್ಲ. ಆದ್ರೂ ಎಲ್ಲ ಒಂದೇ ರಾತ್ರಿಗೆ ಹೋಗ್ಬಿಟ್ರೆ ಆತರ ಭಯ ಬಂದಿತ್ತಾ? ಕೆರಿಯರ್ ಅಪ್ಸ್ ಅಂಡ್ ಡೌನ್ಸ್ ನಾನು ನೋಡಿದೀನಿ. ನಾನು ಆಲ್ಸೋ ಸೀನ್ ಲೋಸ್. ಬಟ್ ಆ ತರ ಭಯ ಯಾವತ್ತೂ ಆಗಿಲ್ಲ. ಬಟ್ ಆ ತರದ್ದು ಏನಾದ್ರು ನಡೆದ್ರುನು ಜೀವನದಲ್ಲಿ ಎದುರಿಸೋ ಧೈರ್ಯ ತುಂಬಿದ್ದಾರೆ ತಂದೆ ತಾಯಿ ಇಬ್ರು. ಆಯ್ತು, ಆತರ ಏನಾದ್ರೂ ಆಗ್ಬಿಟ್ರೆ, ಬೆಂಕಿ ಅಂದ್ರೆ ಬಾಯಿ ಸುಟ್ಟೋಗಲ್ಲ. ಈಗಿರೋ ವಾತಾವರಣಗಳು ಅದು ಇದರಿಂದ ಎಲ್ಲರಿಗೂ ಎಲ್ಲ ನಡೀತಾ ಇದೆ.
ಹಂಗಾದ್ರೆ ಏನ್ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀರಾ? ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಸಂಪಾದನೆ ಮಾಡೋದಕ್ಕೆ. ಸವಾಶ್, ಅದು ಒಂದು ಒಳ್ಳೆ. ಈಗ ಯಾತಕ್ಕೆ ಇಷ್ಟು ಕೇಳಿದ್ದೀನಂದ್ರೆ, ನನಗೇನು ಮಾಡೋಕ್ಕಾಗಲ್ಲ, ಇಷ್ಟೇ ಗೊತ್ತು. ಒಂದು ದಿವಸಕ್ಕೆ ನನಗೆ 200 ರೂಪಾಯಿ 300 ರೂಪಾಯಿ ಸಂಪಾದನೆ. ತಾಯಿ, ಹೆಂಡತಿ, ನನ್ನ ಮಗು, ನನ್ನ ಜೊತೆಯಲ್ಲಿ ಹೊಡಹುಟ್ಟಿದ್ದು ನನ್ನ ಅಕ್ಕ, ಅವಳ ಗಂಡ ತೀರ್ಕೊಂಡ್ಬಿಟ್ಟ, ಅವಳ ಮಗು, ಇಷ್ಟು ಜನ ನಾನೇ ನೋಡಬೇಕು ಅಂತ ಒಬ್ಬ ಗಂಡಸಿಗೆ ಬಂದರೆ ಅವ್ನಿಗೆ ಬರೀ 200 ರೂಪಾಯಿ 300 ರೂಪಾಯಿ. ಅದು ಬೆಂಗಳೂರಲ್ಲಿ ಬಾಳ್ಬೇಕಂದ್ರೆ ಅವನ ಪರಿಸ್ಥಿತಿ ಹೆಂಗಿರ್ಬೇಕು? ತುಂಬಾ ಕಷ್ಟಮ್ಮ. ಅದು ಇಲ್ಲದೆ ಅವ್ರು ಒಂದೇ ಕೆಲಸ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ, ಅದರಿಂದ ಬೇರೆ ಕಡೆಗೆ ಹೋದ್ರೆ ಇದು ನಮ್ಮ ಏರಿಯಾ ಬರಬೇಡ ಅಂತಾರೆ. ಆ ಕಷ್ಟದಲ್ಲೇ ನನಗೆ ಏನಾದರೂ ಸಹಾಯ ಮಾಡಿ ಅಂತ ಬಂದಿದ್ದಾರೆ. ಯಾಕೆ ಗೊತ್ತಾ? ಸತೀಶ್ ಅವ್ರ ಮಗುಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಕಿವಿ ಕೇಳಲ್ಲ ಅಂದರೆ ಮಾತು ಸರಿಯಾಗಿ ಬರಲ್ಲ. ಯಾವ ಕಷ್ಟ ಬೇಕಾದ್ರೂ ತಡ್ಕೊಳಕ್ಕಾಗತ್ತೆ. ನನ್ನ ಮಗು ಅಪ್ಪ ಅಂತ ನನ್ನ ಕರೀಲಿಲ್ಲ, ನಮ್ಮ ಅಮ್ಮ ಅಂತ ಕರೀಲಿಲ್ಲ ಅಂದರೆ ಅದಕ್ಕಿಂತ ಕಷ್ಟ ಯಾವುದು ಯಾವ ತಂದೆ ತಾಯಿಗೂ ಬೇಕಾಗಿಲ್ಲ. ಅವ್ರು ಬರ್ತಿದ್ದಾರೆ, ಕರೆಸ್ತೀನಿ. ಏನ್ ಮಾಡೋಣ ಅಂತ ಇಬ್ರು ಸೇರಿ ಪ್ಲಾನ್ ಮಾಡೋಣ. ಖಂಡಿತವಾಗ್ಲೂ. ಓಕೆ ಸತೀಶ್ ಅವರೇ, ಆಸೆಯು ನಿಮ್ಮದಲ್ಲ, ಬದುಕಿನ ಬಯಕೆಯಲ್ಲ, ಮಂಜೂರು ಇಲ್ಲೇ ಎದುರಲೇ. ಹೆಣ್ಮಗುನ ಗಂಡು ಮಗುನ? ಅದು ಹೆಣ್ಣು ಮಗು. ಏನೇ ಏನ್ ಹೆಸರು ಅದಕ್ಕೆ? ವರ್ಷಿಣಿ. ನಿಮ್ಮ ಮನೇಲಿ ಯಾರು ಇದಾರೆ? ಇವ್ರು ಬಿಟ್ರೆ ತಾಯಿ ತಂದೆ? ತಂದೆ ಇಲ್ಲ, ತಾಯಿ ಇದ್ದಾರೆ. ಅವ್ರಿಗೆ ಮದುವೆ ಆಯ್ತು? ಮದುವೆ ಆಗಿತ್ತು, ಒಂದು ಮಗು, ಗಂಡು ಮಗು ಇದೆ. ಗಂಡ ತೀರೋದ್ರು ಮೇಡಮ್. ಅಯ್ಯಮ್ಮ ಏನ್ ಕೆಲ್ಸಕ್ಕೆ ಹೋಗಲ್ಲ? ಇಲ್ಲ. ಅಂದ್ರೆ ನಿಮ್ಮೊಬ್ಬರದ್ದು ದುಡಿಮೆ. ಅಯ್ಯಮ್ಮ ಯಾಕೆ ಕೆಲ್ಸಕ್ಕೆ ಹೋಗಲ್ಲ? ಮಾತಿಲ್ಲ ಮೇಡಮ್, ಮಾತಿಲ್ಲ, ಕಿವಿ ಮಾತಿಲ್ಲ ಅಂದ್ರೆ ಮನೆ ಕೆಲಸ ಮಾಡಕ್ ಗೊತ್ತಾಗುತ್ತೆ ರೀ. ಕಿವಿ ಕೇಳಿಸಲ್ಲ ಮೇಡಮ್. ಇಡ್ಲಿ ಹಾಕ್ಬೋದು, ಇದಾಕ್ಬೋದು, ಎಲ್ಲ ಏನಾದ್ರು ಒಂದು ಅಂಗಡಿ ಇಟ್ಕೋಬಹುದು. ಅವ್ರು ಸೇಮ್ ಏನೊಂದು, ಈಗ ಏನೇ ಮಾತಾಡೋರು ಹಿಂದಿನ ಮಾತಾಡ್ಸ್ಬೇಕು, ಮುಂದೆ ತಿಂದ್ರೆ ಮಾತ್ರ ಗೊತ್ತಾಗೋದು, ಇಲ್ಲ ಮುಂದೆ ಅಂತ ಏನು ಗೊತ್ತಾಗೋದಿಲ್ಲ. ನಮ್ಮನೆ ಯಾವ್ದು ನೀವು ಪ್ರಾಕ್ಟೀಸ್ ಮಾಡಿಸಿಲ್ಲ ಅವ್ರಿಗೆ? ಎಷ್ಟು ವಯಸ್ಸಾಗಿದೆ? ಮಗು ಆಗಿದೆ, ಎಷ್ಟೇ ಆದ್ರೂ ಒಂದು 36 ಇರುತ್ತಾ ಅಮ್ಮನಿಗೆ? 36 ಇದೆ. ನೋಡೋಣ, ಒಂದು ಬಿಟಿ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ ನಾವು. ಪ್ಲೀಸ್. ನಮ್ಮದು ಊರು ಬಂದು ಕಾಕೋಳು. ನಾನು SLC ಒಳಗಿದ್ದಾಗ ನನ್ನ ತಂದೆ ತೀರೋದ್ರು. ಅಲ್ಲಿಂದ ಬೆಂಗಳೂರಿಗೆ ಬಂದು ಏನು ಮಾಡೋಂತ ಗೊತ್ತಾಗದಿರಾ ಟೀ ಮಾರೋದು ಮಾಡ್ತಾಯಿದ್ದೆ. ನಾವು ಮದುವೆ ಆಗಿ 2 ವರ್ಷಕ್ಕೆ ನಮ್ಗೆ ಪಾಪು ಆಯಿತು. ಹುಟ್ಟಿದಾಗೆಲ್ಲ ಚೆನ್ನಾಗೇ ಇದ್ದು, ಅಳೋದು ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದು. ಹುಟ್ಟಿ 1.5-2 ವರ್ಷಕ್ಕೆ ಗೊತ್ತಾಯ್ತು ಅವಳಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ. ಪಾಪುಗೆ ಕಿವಿ ಕೇಳಲ್ಲ ಅಂತ ಹೇಳಿದ ತಕ್ಷಣ ನಮ್ಗೆ ಶಾಕ್ ಆಯ್ತು ಸರ್. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಮ್ಮ ಮಗ ಮನೆಗೆ ಇರುತ್ತೆ ಅಂತ ಬೇಜಾರಾಗ್ತೀವಿ ಸರ್. ಆಸ್ಪತ್ರೆ ಒಳಗೆ ಕಿವಿ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅವಳಿಗೆ ಏನು ಕೇಳ್ತಾನೆ ಇಲ್ಲ, ಒಂದು ಸ್ವಲ್ಪ 0% ಆಗಿದೆ, ಅದರಿಂದ ಒಂದು ಸರ್ಜರಿ ಮಾಡಿಸ್ಬೇಕು. ಅದು ಒಳಗಡೆ ಒಂದು ಮಿಷನ್, ಮೇಲೆ ಒಂದು ಮಿಷನ್, 2 ಮಿಷನ್ ಹಾಕ್ತೀವಿ. 8-9 ಲಕ್ಷ ದುಡ್ಡು ಖರ್ಚಾಗುತ್ತೆ. ಇದನ್ನೆಲ್ಲ ಹೊಂದಿಸ್ಕೊಂಡು ಬನ್ರಿ ಅಂತ ಹೇಳಿದ್ರು. ನಾನು ದುಡಿಯೋದು ನಮ್ಮ ಮನೆಯೊಳಗೆ, ಬಾಡಿಗೆ, ನಮ್ಮ ಖರ್ಚಿಗೆ, ಊಟಕ್ಕೆ ಸೋಲತಾ ಇದೆ. ಏನು ಮಾಡೋ ಅಂತ ಗೊತ್ತಾಗ್ದಿರಾ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಕೇಳ್ತಾ ಇದ್ದೀವಿ, ಸಾಲ ಯಾರೂ ಕೊಡ್ತಾ ಇಲ್ಲ. ನಮ್ಮ ಮಗುಗೆ ಯಾರನ್ನ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಜೀವನದಾಗೂ ಮರೆಯಲ್ಲ. ಆದ್ದರಿಂದ ನಮ್ಮ ಮಗುಗೆ ಯಾರನ್ನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿ.
ಅಮ್ಮನ ನೋವಿದೆ, ನಮ್ಗೆಲ್ಲ ನೋವಿದೆ. ಅದಕ್ಕೆ ಏನು ಅರ್ಥ ಆಗ್ಲಿಲ್ಲ. ಅಮ್ಮ ಅಳೋದ್ ನೋಡ್ಬಿಟ್ಟು ಅಂತ ಹೇಳ್ತಾರೆ. ಎಷ್ಟು ಸ್ಮಾರ್ಟ್ ಇದೆ ಅಂದ್ರೆ ಈ ಮಗು, ತುಂಬಾ ಬುದ್ಧಿವಂತ ಇದು. ಈಗ ವಯಸ್ಸು ಎಷ್ಟಾಗಿದೆ? 3 ಈಗ ಸ್ಕೂಲ್ಗೂ ಕಳಿಸ್ತಾ ಇಲ್ಲ ನೀವು? ಇಲ್ಲ ಮೇಡಮ್. ಅದಕ್ಕಿರೋ ಸ್ಕೂಲ್ ಇರುತ್ತೆ, ಅಂತ ಸ್ಕೂಲ್ಗೂ ಕಳಿಸ್ತಾ ಇಲ್ಲ? ಯಾಕೆ ಮೇಡಮ್? ಅದು ಆಪರೇಷನ್ ಮಾಡಿ ಆಮೇಲೆ ಬಿಡ್ಬೇಕಂತೆ. ಏನ್ ಆಪರೇಷನ್ ಅದು? ಕಿವಿದು ಕಾಂಕ್ಲಿಯರ್ ಇಂಪ್ಲಾಂಟ್ ಅಂತ. ಕಾಸ್ಟ್ಲಿಯರ್ ಇಂಪ್ಲಾಂಟ್ ಅಂತ ಇಟ್ ಇಸ್. ಆ ಇಂಪ್ಲಾಂಟ್ ಮಾಡಿದ್ರೆ ಮಾಡಿದ್ಮೇಲೆ ಆಗುತ್ತೆ. ವೆರಿ ಬಿಗ್ ಮ್ಯಾಟ್ರ್ ಅದು. ಬಟ್ ಸ್ವಲ್ಪ ವಯಸ್ಸಾದ ಮೇಲೂ ಮಾಡ್ಬೋದು. 6 ವರ್ಷದೊಳಗಡೆ ಮಾಡಿಸ್ಬೇಕು. ಯಾಕೆ ಅಷ್ಟು ಬೇಗ ಮಾಡಿಸ್ಬೇಕಂತೆ? ಮೇಡಮ್ ನೀನ್ ಬೇಕಾ ಕೊಟ್ಬಿಡ್ಲಾ? ಅವ್ರು ಬೇಕಂತ ನಗ್ತಾಳ. 6 ವರ್ಷದ ಒಳಗೇನೆ ಮಾಡಿಸ್ಬೇಕು ಅಂತ ಏನಿದೆ? ಚಿಕ್ಕ ವಯಸ್ಸಿಗೆ ಮಾಡಿಸಿದ್ರೆ ಬೇಗ ಕ್ಯೂರ್ ಆಗುತ್ತೆ. ತೊಂದರೆ ಏನು ಆಗಲ್ಲ, ನರ ವೀಕು ಏನು ಆಗಲ್ಲ. 6 ವರ್ಷದೊಳಗಡೆನೆ ಆಗ್ಬೇಕು ಅಂತಾನೆ ಹೇಳಿದ್ದಾರೆ. ಎಷ್ಟಂತೆ ದುಡ್ಡು? ಅವರು ಒಂದು 5.5 6 ಲಕ್ಷ ಅಂತ ಹೇಳಿದಾರೆ ಮೇಡಮ್. ಎಲ್ಲದಕ್ಕೂ ಲಕ್ಷ ಅಂತಾನೆ ಹೇಳೋದು ಹಾಸ್ಪಿಟಲ್ ಅಲ್ಲಿ. ಅದು ಮಿಷಿನ್ ಏನ ಇದು ಮಾಡ್ಬೇಕಂತೆ, ಅದೇ ಒಂದೇ ಕಾಸ್ಟ್ಲಿ. ಮಿಷಿನ್ನೇ ಕಾಸ್ಟ್ಲಿ. ಮಿಷಿನ್ ಹಾಕೊಂಡು ಹಂಗೆ ಕರ್ಕೊಂಡ್ ಬರಂಗಿಲ್ಲ, ಎಲ್ಲ ಕ್ಲಿಯರ್ ಮಾಡಿಸ್ಬೇಕು. ಹೌದು, ಪ್ರಾಕ್ಟೀಸ್ ಮಾಡ್ಬೇಕು. 1 ವರ್ಷ ಆಗುತ್ತೆ. 1 ವರ್ಷ ಆದ್ರೂ ಆಯ್ತು, 6 ತಿಂಗಳಾದ್ರೂ ಆಯ್ತು, 1.5 ವರ್ಷ ಆದ್ರೂ ಆಯ್ತು, 3 ತಿಂಗಳಿಗಾದ್ರೂ ಆಯ್ತು, ನಮ್ಮ ಇದ್ದಂಗೆ ಅಂತ ಹೇಳಿದ್ದಾರೆ. ಇಂಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ 100% ಅಂತ ಕೇಳಿದಾರಾ? ಸುಮ್ನೆ ಆಗುತ್ತೆ ಅಂತ ನಾವು ಅಂದ್ವಿ, ಈಗ ಆಗ್ಲಿಲ್ಲ ಅನ್ಬಾರ್ದು. ಅಂದ್ರ ಬೇರೆ ಎಲ್ಲೂ ನೀವು ದುಡ್ಡಿಗೆ ಟ್ರೈ ಮಾಡಿಲ್ವಾ? ದುಡ್ಡು ಅಂದ್ರೆ ಏಕದೇಮೋ ಅಷ್ಟೊಂದು ಅಂತ ಹೇಳ್ತಾರಲ್ರ, ಅಷ್ಟೊಂದು ಲಕ್ಷ ಅಂತ ಬರುತ್ತೆ. ಲಕ್ಷಗಳು ಅಂದಾಗ ಬಂದು ಒಂದ್ ದಿವಸಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತೀನಿ. 450 ಲಾಭ ಅನ್ನೋದು 400 ರೂಪಾಯಿಯಲ್ಲಿ ಇಷ್ಟು ಜನನು ತಿನ್ಬೇಕು, ಬಾಡಿಗೆ ಕಟ್ಟಬೇಕು. ಪಾಸಿಟಿವ್ ಅನ್ನೋವಾಗ ನಾವು ಪಾಸಿಟಿವ್ ಆಗಿ ತಗೊಂಡು ಹೆಲ್ಪ್ ಮಾಡ್ಲೇಬೇಕಲ್ವಾ? 100%. ಏನ್ ಮಾಡ್ತೀರಾ? ಈಗ ಅವರು ಟೀಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ರಿಲೇಟ್ ಮಾಡ್ಕೊಂಡ್ರೆ ಬಹುಶಃ ನಾನು ಅದೇ ರೀತಿ ಕೆಲಸ ಮಾಡಿ ದುಡಿಯೋ ಪ್ರಯತ್ನ ಮಾಡ್ತೀನಿ. ನಾನು ಓದಿದ್ದು ಜೈನ್ ಕಾಲೇಜ್ ವಿವಿಪುರಂ ಹತ್ರ ಫುಡ್ ಸ್ಟ್ರೀಟ್ ಒಂದಿದೆ. ಅಲ್ಲಿ ಬಾದಾಮಿ ಹಾಲ್ ಒಬ್ರು ಮಾರ್ತಾರೆ. ಅಲ್ಲಿ ತುಂಬಾ ಜನ ಸೇರ್ತಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಅಲ್ಲಿ ಬಾದಾಮಿ ಹಾಲ್ ಮಾರಿ ಸಂಪಾದನೆ ಮಾಡೋ ಪ್ರಯತ್ನ ಮಾಡ್ತೀನಮ್ಮ. ಟೀಯಿಂದ ಪ್ರಮೋಷನ್ ಅಲ್ಲೇ ಬಂದ್ಬಿಟ್ಟಿದೆ ಬಾದಾಮಿ ಹಾಲ್ಗೆ. ಸೊ ಒಳ್ಳೆ ಟೈಮ್ ಬಂದಿದೆ, ನಿಮ್ ಮಗಳಿಗೆ ಪ್ರಮೋಷನ್ ಬಂದ್ಬಿಡುತ್ತೆ ಅನ್ನೋ ನಂಬಿಕೆ ನನ್ಗಿದೆ ಅಲ್ವಾ? ಅವ್ರಿಗೆ ವಿಶ್ ಮಾಡಿ ಇಬ್ರು. ಖಂಡಿತ ನಿಮಗೋಸ್ಕರ ಹೋಗ್ತಿದ್ದಾರೆ. ಅಷ್ಟು ದೊಡ್ಡ ಮಗುದು. ಥ್ಯಾಂಕ್ ಯು. ಆದಷ್ಟು ಮಾರಾಟ ಮಾಡಿ ಎಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗುತ್ತೋ ಮಾಡ್ತೀನಿ. ಆಯ್ತು ಸರ್, ಭರವಸೆ ಇಟ್ಕೊಳ್ಳಿ. ಥ್ಯಾಂಕ್ ಯು. ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆಯಿಲ್ಲ. ಸೊ ಸತೀಶ್ ಅಂತ ಒಬ್ರಿದ್ದಾರೆ. ಅವರು ಈಗ ಬೆಂಗಳೂರಲ್ಲಿ ಬೇರೆ ಊರಿಂದ ಬಂದು ಬೆಂಗಳೂರಲ್ಲಿ ಟೀಮ್ ಮಾರ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಮದುವೆ ಆಗಿ ಒಂದು 2 ವರ್ಷಕ್ಕೆ ಒಂದು ಸಣ್ಣ ಪುಟ್ಟ ಹೆಣ್ಮಗು ಹುಟ್ಟು. ಬಟ್ ಅದು ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಅದಕ್ಕೆ ಕಿವಿ ಕೇಳಿಸಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಆ ಮಗು ಕಿವಿ ಸರಿ ಮಾಡಿಸೋದಕ್ಕೆ ಸಾಕಷ್ಟು ಕಷ್ಟಪಡ್ತಿದ್ದಾರೆ. ಸೊ ಇಲ್ಲಿ ನೀವು ನಂಗೆ ಅವಕಾಶ ಮಾಡಿಕೊಟ್ರೆ ನಾನೊಂದು ಸ್ವಲ್ಪ ಮಾರಾಟ ಮಾಡಿ ಆ ಮಗುಗೆ ನಮ್ಮ ಕಡೆಯಿಂದ ಸಹಾಯ ಮಾಡೋಣ. ಇಬ್ಬರು ಜೊತೆಗೆ ಸೇರಿ ಆ ಮಗುಗೆ ಸಹಾಯ ಮಾಡೋಣ. ಸೊ ಎಲ್ಲ ನನ್ನ ಗೆಳತಿಯರೇ ಎಲ್ಲ ಇಲ್ಲಿದ್ದೀರಾ ನನ್ನ ಮುಂದೆ. ನಾನು ಯಾಕೆ ಇವತ್ತು ಇಲ್ಲಿದ್ದೀನಿ ಅಂದರೆ, ಸತೀಶ್ ಅನ್ನೋರೊಬ್ಬರು ಟೀಮ್ ಮಾರ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಾರೆ. ಅವ್ರ ಮದುವೆ ಆಗಿ 2 ವರ್ಷಕ್ಕೆ ಅವ್ರಿಗೊಂದು ಮಗು ಹುಟ್ಟುತ್ತೆ, ಹೆಣ್ಮಗು. ಆ ಮಗು ಹೆಸರು ವರ್ಷಿಣಿ. ಹೆಸರು ತುಂಬ ಸುಂದರವಾಗಿದೆ ಅಲ್ಲ? ಆದರೆ ಆ ಮಗು ಸ್ವಲ್ಪ ದೊಡ್ಡವಳಾಗ್ತಿದ್ದಂಗೆ ಅವಳಿಗೆ ಕಿವಿ ಕೇಳಿಸಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಅವಳು ಕಿವಿ ಸರಿ ಮಾಡಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಅವ್ರ ಕಷ್ಟಕ್ಕೆ ನಾನು ಯಾವಾಗಲೂ ನಿಮ್ಮೆಲ್ರಿಗೂ ಗೆಳೆಯರಂತ ಕರಿತೀನಿ, ನೀವು ನನ್ನ ಗೆಳೆಯ ಅಂತ ಕರಿತೀರಾ. ಸೊ ನಾವು ಗೆಳೆಯರೆಲ್ಲ ಸೇರಿ ಅವ್ರಿಗೆ ಎಷ್ಟು ಉಪಕಾರ ಮಾಡೋಕ್ಕಾಗುತ್ತೋ ಉಪಕಾರ ಮಾಡೋಣ. ಸೊ ನಾನಿಲ್ಲಿ ಬಾದಾಮಿ ಹಾಲ್ ಮಾಡ್ತಾ ಇದ್ದೀನಿ. ನಿಮಗೆ ಸೆಲ್ಫಿಗಳು ಬೇಕಾದ್ರೆ ಸೆಲ್ಫಿ ತೊಗೊಬೋದು. ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ ಅಂದರೆ ಡ್ಯಾನ್ಸ್ ಮಾಡ್ಬೋದು. ಈಗ ಒಂದು ಬುಲೆಟಲ್ಲಿ ಬಂದೆ, ಅದರಲ್ಲೂ ಒಂದು ರೌಂಡ್ ಹೊಡಿಸಿ ಅಂದರೆ ಓಡಿಸ್ತೀನಿ. ಸೊ ನೀವೆಲ್ಲರೂ ನನಗೆ ಎಷ್ಟು ಹಣ ಕೊಡ್ತೀರಾ ಆ ಹಣ 100 ಪಟ್ಟಾಗಿ ಅವ್ರನ್ನ ಸೇರುತ್ತೆ. ಸೊ ನನ್ನ ಜೊತೆ ಇದ್ದೀರಾ ನೀವೆಲ್ಲ? ಕೇಳಿಸ್ತಾ ಇಲ್ಲ? ಅದರಲ್ಲೇನ ಕೊಡೋಣ. ಕೊಡಿಯೋಣ. ಅಷ್ಟೇ ಅಲ್ಲ, ಕೊಡಿಯೋಣ, ಮಾಡೋಣ. ನೆನಪಿದ್ಯಾ ಗುಲಾಮ ಫಿಲಮ್ ಅಲ್ಲಿ ನೀವು ನಮ್ಮ ಪೊಲೀಸ್
ಕ್ವಾರ್ಟರ್ಸಿಗೆ ಬಂದಿದ್ವಿ. ಹೌದು, ಪೊಲೀಸ್ ಕ್ವಾರ್ಟರ್ಸಲ್ಲಿ ಶೂಟಿಂಗ್ ಮಾಡಿದ್ದೆ. ಅವಾಗ ನಾನು ಇಷ್ಟ ಹೌದು, ನನಗೂ ಬರೀ 18 ವರ್ಷ ಅವಾಗ. ಅವಾಗ ನೀವು ಎತ್ಕೊಂಡು ನನಗೆ ಮುತ್ಕೊಂಡಿದ್ರಿ. ಹೌದಾ? ತರೀಕೆರೆ ಮೇಲೆ 3 ಕರಿಕುರಿ ಮರಿ ಮೈದಿತ್ತು. ತರೀಕೆರೆ ಮೇಲೆ 3 ಕರಿಕುರಿ ಮರಿ ಮೈದಿತ್ತು. ಸದಾ